ಬೈಕ್ ಡಾಕ್ಟರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಯೂನಿಕಾರ್ನ್ ಹೋಂಡಾ ಯೂನಿಕಾರ್ನ್ದು ಕ್ಲಚ್ನ ಬಿಚ್ಚಿದ್ದೀನಿ. ನೋಡಿ, ಈ ಥರ ಶೇಕ್ ಬರ್ತಾ ಇದೆ ಬೆಲ್ಲು. ನಾನು ಕಸ್ಟಮರ್ಗೆ ಹೇಳಿದ್ದು ಕ್ಲಚ್ ಪ್ಲೇಟ್ ಹೋಗಿದೆ ಅಂತ. ಕಸ್ಟಮರ್ಗೆ ಹೇಳಿದ್ದೆ ಕ್ಲಚ್ ಪ್ಲೇಟ್ ಹೋಗಿದೆ, ಇದು ಗಾಡಿ ರೈಸ್ ಆಗ್ತಾ ಇರಲಿಲ್ಲ. ಗೇರ್ಗೆ ಹಾಕಿದ್ರೂ ಗಾಡಿ ಮುಂದಕ್ಕೆ ಹೋಗ್ತಾ ಇರಲಿಲ್ಲ ಸರಿಯಾಗಿ. ಗಾಡಿ ರೈಸ್ ಆಗ್ತಿತ್ತು, ಎಕ್ಸೆಲ್ಟ್ರು ಹಂಗೆ ರೈಸ್ ಆಗ್ತಾ ಇತ್ತು. ಕ್ಲಚ್ ಪ್ಲೇಟ್ ಹೋಗಿದೆ ಅಂತ ಹೇಳಿದೆ ನಾನು. ಇವಾಗ ಈ ಥರ ನೋಡಿ, ಈ ಥರ ಶೇಕ್ ಆಗ್ತಾ ಇದೆ ನೋಡಿ. ಕ್ಲಚ್ ಪ್ಲೇಟ್ ನಾನು ಹೇಳಿದ ಕಸ್ಟಮರ್ಗೆ ಬರೀ ಕ್ಲಚ್ ಪ್ಲೇಟ್ ಹೋಗಿದೆ ಅಂತ, ಬಟ್ ಬಿಚ್ಚಿದ್ರೆ ನೋಡಿ ಈ ಥರ ಆಗಿದೆ. ಕ್ಲಚ್ಚು, ಬೆಲ್ಲು ಮತ್ತು ತುಂಬ ಶೇಕ್ ಬರ್ತಾ ಇದೆ ನೋಡಿ. ಇದು ಕಸ್ಟಮರ್ಗೆ ಹೇಳಿದ್ದೊಂದು, ಇಲ್ಲಾಗಿರೋದೊಂದು ನೋಡಿ. ಮತ್ತೆ ಬಿಚ್ಚದ್ನ ನೋಡಿ, ಕ್ಲಚ್ ಅಪ್ಪು ಈ ಸೆಂಟ್ರೂ ಹೋಗಿದೆ ನೋಡಿ. ಎಲ್ಲ ಸ್ಟೆಪ್ ಬಂದ್ಬಿಟ್ಟಿದೆ. ಕ್ಲಚ್ ಸೆಂಟ್ರೂ ಕೂಡ, ಕ್ಲಚ್ ಅಪ್ಪು ಎರಡೂ ನೋಡಿ ಫುಲ್ಲು ಸ್ಟೆಪ್ ಬಂದ್ಬಿಟ್ಟಿದೆ. ಮತ್ತು ಬೆಲ್ಲು ಶೇಕ್ ಬರ್ತಾ ಇದೆ ನೋಡಿ, ಈ ಥರ ಶೇಕ್ ಬರ್ತಾ ಇದೆ. ಗಾಡಿ ತುಂಬ ಜರ್ಕಿಂಗ್ ಇತ್ತು, ಜರ್ಕಿಂಗ್ ಕಂಪ್ಲೇಂಟ್ ಕೂಡ ಇತ್ತು. ಗಾಡಿ ಮುಂದಕ್ಕೆ ಹೋಗ್ತಾ ಇರಲಿಲ್ಲ. ಕ್ಲಚ್ ಪ್ಲೇಟು ಮತ್ತು ಕ್ಲಚ್ ಬೆಲ್ಲ ಉಜ್ಜೋಗಿತ್ತು. ಓಕೆ ನೋಡಿ, ಅದೇ ಕ್ಲಚ್ನೇ ಮತ್ತೆ ಅದೇ ಬೆಲ್ನ ರೆಡಿ ಮಾಡಿಸ್ದೆ ನೋಡಿ. ಕ್ಲಚ್ ಸೆಂಟ್ರೂ ಇದನ್ನೇ ರೆಡಿ ಮಾಡಿಸ್ದೆ, ಮತ್ತು ಕ್ಲಚ್ ಹಬ್ಬೂ ಇದನ್ನೇ ರೆಡಿ ಮಾಡಿಸ್ದೆ. ತುಂಬ ಕಾಸ್ಟ್ಲಿ ಇತ್ತು, ಅದಕ್ಕೆ ಕಸ್ಟಮರ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಡ್ಬೇಕು ಅಂತ ಇದನ್ನೇ ರೆಡಿ ಮಾಡಿಸ್ದೆ ನೋಡಿ. ಇದು ಶೇಕ್ ಬರ್ತಾ ಇಲ್ಲ ನೋಡಿ. ಇವಾಗ ಇದು ಶೇಕ್ ಬರ್ತಾ ಇಲ್ಲ, ರೆಡಿಯಾಗಿದೆ ನೋಡಿ. ಈ ಥರ ಕ್ಲಚ್ ಬೆಲ್ಲೂ ರೆಡಿ ಮಾಡಿಸ್ಬೋದು, ಮತ್ತು ಕ್ಲಚ್ ಸೆಂಟ್ರು ಕ್ಲಚ್ ಹಬ್ಬನ್ನು ರೆಡಿ ಮಾಡಿಸ್ಬೋದು ನೋಡಿ. ಇದೆಲ್ಲ ರೆಡಿ ಮಾಡಿಸ್ಕೊಂಡೆ ಲೇತಲ್ಲಿ ಬಂದಿದ್ದೀನಿ. ಇವಾಗ ಏನು ಆ ಥರ ಶೇಕ್ ಬರ್ತಾ ಇಲ್ಲ. ಇವಾಗ ನೋಡಿ, ಈ ಥರ ಆಗ್ತಾ ಇದೆ ಇವಾಗ. ಮತ್ತು ಕ್ಲಚ್ ಪ್ಲೇಟು, ಸ್ಟೀಲ್ ಪ್ಲೇಟು ಎಲ್ಲ ಹೊಸದಾಗ್ತಾ ಇದ್ದೀನಿ ನೋಡಿ. ಇದೇ ಕರೆಕ್ಟಾಗಿರುತ್ತೆ, ಇಷ್ಟೆಲ್ಲ ರೆಡಿ ಮಾಡಿದ್ರೆ ಇವಾಗ ಕರೆಕ್ಟಾಗಿರುತ್ತೆ. ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.